ಇಂದಿನ ಕಾರ್ಗಿಲ್ ವಿಜಯೋತ್ಸವದ ಶುಭ ಸಮಾರಂಭಕ್ಕೆ ಸಾಕ್ಷಿಯಾಗಲಿರುವ ಸದ್ಗುರು ಸಾರ್ವಭೌಮ ಜಗದ್ಗುರು ಗುಬ್ಬಿಯ ಒಡೆಯರೂ ಆದಂತಹ ಗೋಸಲ ಶ್ರೀಗುರು ಚನ್ನಬಸವೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗುರುಗಳಿಗೆ ಹಾಗೂ ಎಲ್ಲ ಮುಖಂಡರಿಗೂ ಸಹ ನನ್ನ ಹೃದಯಪೂರ್ವಕವಾದಂತಹ ವಂದನೆ. ಈ ಕಾರ್ಗಿಲ್ ವಿಜಯೋತ್ಸವದ ಆಚರಣೆಯನ್ನು ನಮ್ಮ ದೇಶದ ಒಂದು ಸ್ವಾಭಿಮಾನ ಹಾಗೂ ಸಾರ್ವಭೌಮತ್ವವನ್ನು ಎತ್ತಿಡಿಯುವಂಥ ಸಂದೇಶವನ್ನು ಕೊಡೋ ಉದ್ದೇಶಕ್ಕೋಸ್ಕರವಾಗಿ ನಾವು ಆಚರಿಸ್ತಾ ಬಂದಿದ್ದೀವಿ. ಇದು ಬಹಳ ವಿಶೇಷವಾಗಿ ಮಕ್ಕಳಿಗೆ ಇದರ ಅರಿವು ಮೂಡಬೇಕು. ಆ ಅರಿವನ್ನು ಗುರುವಿನ ಮುಖಾಂತರವಾಗಿ ಹೇಳಬೇಕು. ಯಾಕೆಂದರೆ ಗುರುವನ್ನ ಭಗವಂತನ ಎರಡನೇ ಅವತಾರ ಎಂಬುದಾಗಿ ಹೇಳ್ತಾರೆ. ಭಗವಂತ ಎಲ್ಲ ಕಡೆಗೂ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತನ್ನ ರೂಪವನ್ನು ಗುರುವಿನಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಎಲ್ಲ ಕೆಲಸವನ್ನು ಮಾಡುವ ಮೊದಲು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬುದಾಗಿ. ಹಾಗೂ ಈ ದೇಶಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ನಮ್ಮ ನಿಕಟ ಪೂರ್ವ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು 1965ರಲ್ಲಿ ಏನಂತ ಜೈ ಜವಾನ್ ಜೈ ಕಿಸಾನ್, ಈ ದೇಶ ಬೆಳಿಬೇಕು, ಈ ದೇಶ ಸುರಕ್ಷಿತವಾಗಿರಬೇಕು, ಈ ದೇಶ ಸಮೃದ್ಧಿಯಿಂದ ಇರಬೇಕು ಅಂದರೆ ಈ ದೇಶದಲ್ಲಿ ರೈತರು ಈ ದೇಶಕ್ಕೆ ಬೆನ್ನೆಲುಬಾಗಿರ್ತಾರೆ. ಹಾಗೆ ಈ ದೇಶವನ್ನು ಸುರಕ್ಷಿತವಾಗಿ ಕಾಪಾಡಲಿಕ್ಕೆ ಯೋಧರ ಧೈರ್ಯ, ತ್ಯಾಗ ಹಾಗೂ ಬಲಿದಾನ ಅತ್ಯವಶ್ಯಕ. ಯಾಕೆಂದರೆ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಈ ದೇಶದ ಮಹಾನ್ ರಾಷ್ಟ್ರ ಧ್ವಜ ಇವತ್ತು ನೆತ್ತರಕ್ಕೆ ಹಾರಾಡ್ತಾ ಇದೆ ಅಂದರೆ ಅದು ಕೇವಲ ಗಾಳಿಯಿಂದಲ್ಲ, ಈ ದೇಶದ ಯೋಧರ ತ್ಯಾಗ ಹಾಗೂ ಬಲಿದಾನದಿಂದ. 1999ರಲ್ಲಿ ನಡೆದಂತಹ ಕಾರ್ಗಿಲ್ ಯುದ್ಧದಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ನಮ್ಮ ಸೇನೆಗೆ ಒಂದು ಮಾತು ಹೇಳಿದರು. मुझे गोलियों का गिनती नहीं चाहिए, मुझे चाहिए दुश्मनों का लाशों का गिनती. ಅಂದರೆ ನನಗೆ ಬುಲೆಟಿನ ಲೆಕ್ಕ ಬೇಡ, ಶತ್ರು ಸೈನ್ಯದ ಶವದ ಲೆಕ್ಕ ಬೇಕು ಅಂತ. ಆ ಕಾರ್ಗಿಲ್ ವಿಜಯೋತ್ಸವ ನಡೆದಂತಹ 19 ದಿವಸಗಳಲ್ಲಿ ಜುಲೈ 26ರಂದು ಮುಗಿತು. ಅದರಲ್ಲಿ ನಮ್ಮ ದೇಶದ ಸೈನಿಕರಾಗಿರ್ತಕ್ಕಂಥ 537 ಜನ ನಿಧನರಾದರು ಹಾಗೂ 1300ಕ್ಕೂ ಅಧಿಕವಾಗಿ ಗಾಯಗೊಂಡರು. ಆದರೆ ನಮ್ಗೆ ಇದುವರೆಗೂ ಗೊತ್ತಿಲ್ಲ, 4853 ಜನ ಪಾಕಿಸ್ತಾನಿ ಸೈನ್ಯವನ್ನು ನಾವು ಹೊರಡುತ್ತಾ ಅವರಿಗೆ ನರಕ ದರ್ಶನವನ್ನು ಮಾಡಬೇಕು. ಅದು ಈ ದೇಶದ ಸೈನಿಕರ ಶಕ್ತಿ ಅಂತ ಹೇಳಿ ಬರ್ತೀನಿ. ಹಾಗೂ ಹಿರಿಯರು ಹಲವಾರು ಇದ್ದಾರೆ, ಅವರು ಮಾತಾಡೋದಿದೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ತಜ್ಞರಿಗೂ ವಂದನೆ.